ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜೆ ಚಿನ್ಫಸೆಂಟ. ಸ್ನೇಹಿತರೆ, ಸರ್ಕಾರಿ ಉದ್ಯೋಗ, ಸರ್ಕಾರಿ ಜಾಬ್, ಸರ್ಕಾರಿ ನೌಕರಿಯನ್ನು ಪಡೆದೇ ಪಡಿಬೇಕಂತೇಳಿ ಇಡೀ ಜೀವನವೇ ಸರ್ಕಾರಿ ಉದ್ಯೋಗಕ್ಕಾಗಿ ಮೀಸಲಿಟ್ಟು ಮನೆ ಮಠ ಜಾತ್ರೆ ಹಬ್ಬ ಹರಿದಿನ ಸಡಗರ ಸಂಭ್ರಮ ಎಲ್ಲವನ್ನು ಬಿಟ್ಟು ಹಗಲಿ ರಾತ್ರಿ ಅನ್ನದೇ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಬುಕ್ಸ್ಗಳನ್ನ ಓದುತ್ತಾ ಊರು ಬಿಟ್ಟು ಯಾವುದೋ ದೂರಿಗೆ ಹೋಗಿ ಕೋಚಿಂಗ್ ಸೆಂಟರ್ಗಳನ್ನ ಸೇರಿಕೊಂಡು ರೂಮ್ ಮಾಡಿಕೊಂಡು ಒಂದು ಹೊತ್ತು ಊಟ ಮಾಡಿದ್ರೇನು ಮಾಡಲಿಲ್ಲ ಅಂದ್ರೇನು ಉಪವಾಸ ಇದ್ಕೊಂಡು ಕಷ್ಟಪಟ್ಟು 5-10 ವರ್ಷಗಳಿಂದ ಓದುವವರ ಜೀವನನ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರ ಜೀವನದ ಕತೆ ಅಯೋಗತಿಯಾಗಿರುತ್ತೆ. ಸೊ ವಿಶೇಷವಾಗಿ ಹೇಳಬೇಕಂದ್ರೆ ಈ ಧಾರವಾಡ ಮತ್ತು ಬಿಜಾಪುರದಲ್ಲಂತೂ ಸಾಕಷ್ಟು ವಿದ್ಯಾರ್ಥಿಗಳು ನಿಮಗೆ ಸಿಗ್ತಾರೆ. ಸೊ ಅವರೆಲ್ಲ ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ಕೊಂಡು ಬಂದುಬಿಟ್ಟಿರ್ತಾರೆ, ಸರ್ಕಾರಿ ನೌಕರಿ ಪಡ್ಕೊಂಡೇ ಮನೆಗೆ ಬರ್ತೀನಿ ಅಂತೇಳಿ. ಸೊ ಯಾಕಂದರೆ ಅವರಿಗೆ ಅವ್ರ ಮೇಲಿರುವಂತಹ ಒಂದು ವಿಶ್ವಾಸ, ಅವರಲ್ಲಿರುವಂಥ ಒಂದು ಟ್ಯಾಲೆಂಟನ್ನ ಒಂದು ಡಿಸೈಡ್ ಮಾಡಿಕೊಂಡು. ಆದರೆ ನಮ್ಮನ್ನು ಆಳ್ತಿರುವಂಥ ಈ ರಾಜಕಾರಣಿಗಳ ಬೊಂಬೆ ಆಟಕ್ಕೆ ಸಿಲುಕಿ ಅವ್ರ ಜೀವನ ಯಾರಿಗೂ ಹೇಳ್ಕೊಳ್ಳದೇ ಇರುವಂತಹ ಪರಿಸ್ಥಿತಿಗೆ ಬಂದಿದೆ. ಸೊ ಅದಕ್ಕಾಗಿ ಮೊನ್ನೆ ಧಾರವಾಡದಲ್ಲಿ ನಡೆದಂತಹ ಒಂದು ಹೋರಾಟಗಳೇ ಸಾಕ್ಷಿ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈಗ ಅದೇನೇ ಇರಲಿ, ಸೊ ಫೈನಲ್ ಆಗಂತೂ ಈಗ ಕರ್ನಾಟಕ ಸರ್ಕಾರದಿಂದ ಸುಮಾರು 53,000 ಪೋಸ್ಟ್ಗಳಿಗಂತೂ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಅಧಿಕೃತವಾದ ಒಂದು ಮಾಹಿತಿ ಹೊರಬಂದಿದೆ. ಸೊ ಇದು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವಂತಹ ಆಕಾಂಕ್ಷಿಗಳಿಗೆ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರದ ಭರ್ಜರಿ ನೇಮಕಾತಿ ಇದಾಗಿದ್ದು ಸುಮಾರು 53,000ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗ್ತಿದೆ. ಇದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗಂತೂ ಒಂದು ಬಂಪರ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು 30,000ಕ್ಕೂ ಅಧಿಕ ಹುದ್ದೆಗಳನ್ನು ಈ ಭಾಗದ ಅಭ್ಯರ್ಥಿಗಳಿಗಾಗಿಯೇ ಮೀಸಲಿಡಲಾಗಿದೆ. ಅಂದರೆ ಸುಮಾರು 80% ಜಾಬ್ನ ಈ ಒಂದು HK ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಸೊ ಅದಕ್ಕಾಗಿ ಯಾರೆಲ್ಲ ವಿದ್ಯಾರ್ಥಿಗಳು 10ನೇ ತರಗತಿ ಅಂದರೆ SSLC ಮುಗಿಸಿದವರು, PUC ಮುಗಿಸಿದವರು, ಡಿಗ್ರಿ ಮುಗಿಸಿದವರು ಅಥವಾ ಇನ್ಯಾವುದೇ ITI ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಪಡೆದುಕೊಂಡವರು, ಹೀಗೆ ಇನ್ನು ಯಾವೆಲ್ಲ ಕೋರ್ಸ್ಗಳನ್ನು ಪಡೆದುಕೊಂಡಿರಿ ಎಲ್ಲರೂ ಕೂಡ ಸಿದ್ಧತೆ ಮಾಡಿಕೊಳ್ಳಿ ಮುಂದಿನ ಈ ಒಂದು ಉದ್ಯೋಗದ ಅಧಿಸೂಚನೆಗಾಗಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ, ಯಾವೆಲ್ಲ ದಾಖಲಾತಿಗಳ ಅವಶ್ಯಕತೆ ಇರುತ್ತೆ ಮತ್ತು ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ಬರುವಂತಹ ಎಲ್ಲ ಉದ್ಯೋಗಗಳ ಮಾಹಿತಿನ ಪಡೆದುಕೊಳ್ಳಿ. ಸ್ನೇಹಿತರೆ, ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಬಗ್ಗೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸೊ ಅತಿ ವೇಗವಾಗಿ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಉದ್ಯೋಗಗಳನ್ನು ಮುಂದಿನ 6 ತಿಂಗಳ ಒಳಗಾಗಿ ಭರ್ತಿ ಮಾಡಿಕೊಳ್ಬೇಕಂತೇಳಿ ತೀರ್ಮಾನಿಸಲಾಗಿದೆ. ಸೊ ಮುಂದಿನ 1 ತಿಂಗಳ ಒಳಗಾಗಿ 53,000 ಪೋಸ್ಟ್ಗಳ ಪೈಕಿ 24,300 ಹುದ್ದೆಗಳಿಗೆ ಆರಂಭಿಕ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಪ್ರಾರಂಭ ಮಾಡಲಾಗುತ್ತಿದೆ. ಸೊ ನಂತರ ಮುಂದಿನ 2-3 ತಿಂಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಫಿಸಿಕಲ್ ವೆರಿಫಿಕೇಶನ್ ಅಂತಹ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿ ನಂತರ ಮುಂದಿನ 4-5 ತಿಂಗಳಲ್ಲಿ ಉಳಿದಂತಹ ಪರಿಶೀಲನೆಗಳು ಮತ್ತು ಸಿಂಧುತ್ವಗಳನ್ನು ಕಂಪ್ಲೀಟ್ ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಮುಂದಿನ 6 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿಕೊಂಡು ನೇಮಕಾತಿ ಮಾಡಿ ಆರ್ಡರ್ ಕಾಪಿ ಕೊಟ್ಟು ಉದ್ಯೋಗಕ್ಕೆ ಜಾಯ್ನಿಂಗ್ ಮಾಡಿಕೊಳ್ಳುವಂತಹ ಒಂದು ಸುದ್ದಿ ಜಾಲತಾಣದಲ್ಲಿ ಹರಿದಾಡ್ತಿದೆ. ಸೊ ಅದಕ್ಕಾಗಿ ಅಭ್ಯರ್ಥಿಗಳು ನಿಮ್ಮೆಲ್ಲ ದಾಖಲೆಗಳನ್ನ ತಯಾರಿ ಮಾಡ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ತಂದೆಯ ಹೆಸರು, ಸೊ ಇನ್ನಿತರ ಮಾಹಿತಿಗಳನ್ನ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆಯೇ ಸೊ ತಿದ್ದುಪಡಿ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ. ಮತ್ತು ಜಾತಿ ಆದಾಯ ಪ್ರಮಾಣಪತ್ರಗಳನ್ನ ಅಪ್ಡೇಟ್ ಮಾಡಿಕೊಳ್ಳಿ. ಸ್ಪೆಷಲಿ SC ಮತ್ತು ST ಅವರಿಗೆ ನಿಮ್ಮ ಹಳೆಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನ ಹೊಸದಾಗಿ ಅಪ್ಡೇಟ್ ಮಾಡಿಕೊಂಡು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಇದರಲ್ಲಿ ನೀವು ಯಾವ ವರ್ಗದ ಅಡಿಯಲ್ಲಿ ಬರುತ್ತೀರಿ ಅನ್ನೋದನ್ನ ಖಚಿತಪಡಿಸಿಕೊಂಡು ಹೊಸ ಜಾತಿಯ ಆದಾಯ ಪ್ರಮಾಣಪತ್ರವನ್ನ ಪಡೆದುಕೊಳ್ಳಿ. ಯಾಕೆಂದರೆ ಒಳ ಮೀಸಲಾತಿಯ ಬಗ್ಗೆ ಇನ್ನು ಚರ್ಚೆ ಆಗುತ್ತಿದ್ದು ಒಂದು ವೇಳೆ ಈ ಒಂದು ಒಳ ಮೀಸಲಾತಿಯ ಆಧಾರದ ಮೇಲೆ ಸೊ ಕಾಲ್ಫರ್ ಮಾಡಲಾಗುವಂತಹ ಸಾಧ್ಯತೆಗಳು ಇರಬಹುದು. ಇನ್ನುಳಿದಂತಹ ಮೀಸಲಾತಿಗಳ ಬಗ್ಗೆ ಅಂದರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ವಿಕಲಚೇತನರ UDID ಕಾರ್ಡ್, ಹೀಗೆ ಇನ್ನಿತರ ಮೀಸಲಾತಿಗಳ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ತಯಾರಿ ಮಾಡಿಕೊಳ್ಳಿ. ಸ್ನೇಹಿತರೆ, ಎಲ್ಲ ಜಾಬ್ಗಳಿಗೂ ಕಾಲ್ಫರ್ಮ್ ಆಗೋದು KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು KPSC ಕಡೆಯಿಂದ. ಸೊ ಅದಕ್ಕಾಗಿ ಈ ಒಂದು ವೆಬ್ಸೈಟ್ಗಳನ್ನು ನೀವು ಸೊ ದಿನನಿತ್ಯ ಒಂದ್ಸಲಿ ಓಪನ್ ಮಾಡಿಕೊಂಡು ಅಲ್ಲಿ ಏನು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಒಂದ್ಸಲ ನೋಡಿಕೊಂಡು ತಿಳಿದುಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎನ್ನುವುದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಾರಿಗೆ ಇಲಾಖೆಯಲ್ಲಿ ಒಟ್ಟು 6,847 ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡಲಾಗಿದ್ದು, ಇನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ 5,000
2,267 ಹುದ್ದೆಗಳು, ಇಂಧನ ಇಲಾಖೆಯಲ್ಲಿ 2,400 ಹುದ್ದೆಗಳು, ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳು, ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ 1,725 ಹುದ್ದೆಗಳು. ಹೀಗೆ ಒಟ್ಟು 32 ಇಲಾಖೆಗಳಲ್ಲಿ 24,300 ಹುದ್ದೆಗಳಿಗೆ ಕಾಲ್ ಫಾರ್ ನ ಮಾಡಲಾಗುತ್ತಿದೆ. ಸೊ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಇದರ ಒಂದು PDF ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಸೊ ಆ ಒಂದು PDF ನ ಓಪನ್ ಮಾಡ್ಕೊಂಡು ತಿಳ್ಕೊಳ್ಬಹುದು. ಸೊ ಇದರಲ್ಲಿ ನಿಮಗೆ ಹೈಯೆಸ್ಟ್ ಸಾರಿಗೆ ಇಲಾಖೆಯಲ್ಲಿ ಡ್ರೈವರ್, ಕಂಡಕ್ಟರ್ ಮತ್ತು ತಾಂತ್ರಿಕ ವಿಭಾಗಗಳಲ್ಲಿ ಕಾಲ್ ಫಾರ್ ಮಾಡಲಾಗುತ್ತಿದ್ದು, ಇದನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಒಳ್ಳೆ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಲಾಗಿದೆ. ಸೊ ಕಠಿಣ ಪರಿಶ್ರಮ ಮತ್ತು ಪೂರ್ವ ಸಿದ್ಧತೆ ಹಾಗೂ ದೃಢ ನಿರ್ಧಾರದಿಂದ ಮುನ್ನುಗ್ಗಿದ್ರೆ ಜಯ ನಿಮ್ದಾಯಿಸಿಕೊಳ್ಬಹುದು. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.